ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ಫೋರ್ಡ್ ಸ್ನೇಹಿತರೆ. ಇವತ್ತು ಎಸ್ ಎಸ್ ಪಿ ಅಮೌಂಟ್ ಸ್ಕಾಲರ್ಶಿಪ್ ಅಪ್ರೂವ್ಡ್ ಆಗಿದೆಯಾ ಇಲ್ವಾ, ಬಂದಿದೆಯಾ ಇಲ್ವಾ ಎಂಬುದರ ಬಗ್ಗೆ ನಾವು ಇಲ್ಲಿ ಪ್ರಮುಖವಾಗಿ ನೋಡೋಣ ಸ್ನೇಹಿತರೆ. ಆ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ರೂವ್ಡ್ ಆಗಿದೆಯಾ ಇಲ್ಲ ಎಂದು ಯಾವ ರೀತಿ ಚೆಕ್ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಫುಲ್ ನೋಡಿ ಸ್ನೇಹಿತರೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಲ್ಲಿ ಸ್ನೇಹಿತರೆ, ಮೊದಲಿಗೆ ಇಲ್ಲಿ ಎಸ್ ಎಸ್ ಪಿ ಟೈಪ್ ಮಾಡ್ಕೋಬೇಕು ಸ್ನೇಹಿತರೆ. ಈ ತರ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈ ಒಂದು ಲಾಗಿನ್ ಅಲ್ಲಿ ವಿದ್ಯಾರ್ಥಿಗಳ ಲಾಗಿನ್ ಅಂದ್ರೆ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ಅದ್ರ ಮೇಲೆ ಒಂದು ಲಾಗಿನ್ ಐಡಿ ಅಂದ್ರೆ ಯೂಸರ್ ಐಡಿ ಅಂತ ಇರುತ್ತೆ ಸ್ನೇಹಿತರೆ. ಅದನ್ನ ನೀವು ಇಲ್ಲಿ ಪ್ರೆಸ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಪಾಸ್ವರ್ಡ್ ಅಂದ್ರೆ ನಿಮಗೆ ಒಂದು ಪಾಸ್ವರ್ಡ್ ಕೊಟ್ಟಿರ್ತಾರೆ ಸೈಬರ್ ಅವರು, ಆ ಒಂದು ಪಾಸ್ವರ್ಡ್ ಅನ್ನ ಕೂಡ ಇಲ್ಲಿ ನೀವು ಟೈಪ್ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ಮೊದಲಿಗೆ ನಂದು ಆಲ್ರೆಡಿ ಸೇವ್ ಆಗಿದೆ ಸ್ನೇಹಿತರೆ. ನಂದು ಪಾಸ್ವರ್ಡ್ ಮತ್ತೆ ಲಾಗಿನ್ ಐಡಿ ಆಲ್ರೆಡಿ ಸೇವ್ ಆಗಿದೆ. ಮತ್ತೆ ಇಲ್ಲಿ ಕ್ಯಾಪ್ಚಾ ಕರೆಕ್ಟಾಗಿ ಬರ್ಕೋಬೇಕು ಸ್ನೇಹಿತರೆ. ಅಂದ್ರೆ ಇಲ್ಲಿ ಸ್ಮಾಲ್ ಲೆಟರ್ ಅಲ್ಲಿ ಇದೆಯಾ, ಬಿಗ್ ಲೆಟರ್ ಅಲ್ಲಿ ಇದೆಯಾ, ಎರಡು ಮಿಕ್ಸ್ ಇದೆಯಾ, ಅದು ಯಾವ ತರ ಟೈಪ್ ಮಾಡ್ಕೋಬೇಕು ಎಂಬುದನ್ನು ಇಲ್ಲಿ ನಾವು ತೋರಿಸ್ತೀವಿ ಸ್ನೇಹಿತರೆ. ಬನ್ನಿ, ಇಲ್ಲಿ ಸ್ಮಾಲ್ ಜೆ 4 ಬಿಗ್ ಟಿ ಎಕ್ಸ್, ಒಂದು ನಿಮಿಷ, ಬಿಗ್ ಎಕ್ಸ್ ಸ್ಮಾಲ್ ಟಿ ಈ ತರ ಒಂದು ಟೈಪ್ ಮಾಡಿಕೊಂಡು ನೀವಿಲ್ಲಿ ಸ್ಟೂಡೆಂಟ್ ಲಾಗಿನ್ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಸ್ನೇಹಿತರೆ. ಸ್ಟೂಡೆಂಟ್ ಲಾಗಿನ್ ಇದ್ರ ಮೇಲೆ ಪ್ರೆಸ್ ಮಾಡ್ಕೋಬೇಕು. ನಂತರ ಲಾಗಿನ್ ಪೇಜ್ ಈ ತರ ಒಂದು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಹೋಮ್ ಅಂದ್ರೆ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕೂಡ ಹಾಕಬಹುದು ನೀವು ಮೊದಲಿಗೆ. ಮತ್ತೆ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂದ್ರೆ ಅಪ್ಲಿಕೇಶನ್ ಹಾಕಿರುವಂತಹ ಒಂದು ಪ್ರಿಂಟ್ ಅನ್ನ ನೀವು ತೆಗೆಸ್ಕೋಬಹುದು ಸ್ನೇಹಿತರೆ. ಮತ್ತೆ ಫ್ರೀ ಶಿಪ್ ಕಾರ್ಡ್, ಮತ್ತೆ ನಿಮಗೆ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ KYC ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೋಬಹುದು. ಮತ್ತು NPCI ಚೆಕ್ ಮಾಡ್ಕೋಬಹುದು. ಮತ್ತು ನಿಮ್ಮ ಪ್ರೊಫೈಲ್ ಕೂಡ ಇಲ್ಲಿ ಓಪನ್ ಮಾಡ್ಕೋಬಹುದು ಸ್ನೇಹಿತರೆ. ಇಲ್ಲಿ ನಾವು ಪ್ರಮುಖವಾಗಿ ಸ್ಕಾಲರ್ಶಿಪ್ ಬಂದಿದೆಯಾ ಇಲ್ವಾ, ಅಪ್ರೂವ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಇದ್ರ ಮೇಲೆ ಪ್ರೆಸ್ ಮಾಡ್ಕೋಬೇಕು. ತದನಂತರ ಇಲ್ಲಿ ಅಕಾಡೆಮಿಕ್ ಇಯರ್ ಸ್ಟೂಡೆಂಟ್ ಐಡಿ, ಇಲ್ಲಿ ಸ್ಟೂಡೆಂಟ್ ಐಡಿ ಆಲ್ರೆಡಿ ಸೇವ್ ಆಗಿದೆ. ಇಲ್ಲಿ ನೀವು ಅಕಾಡೆಮಿಕ್ ಇಯರ್ ಇಲ್ಲಿ ಪ್ರೆಸ್ ಮಾಡಬೇಕು ಸ್ನೇಹಿತರೆ. ಅಕಾಡೆಮಿಕ್ ಇಲ್ಲಿ ಪ್ರೆಸ್ ಮಾಡಬೇಕು. ಇಲ್ಲಿ ಪ್ರಮುಖವಾಗಿ ನೀವು 2024-25 ಅಂದ್ರೆ ಈ ವರ್ಷ ಸ್ಕಾಲರ್ಶಿಪ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ನೋಡಿ, ಇಲ್ಲಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ವ್ಯೂ ಅಂತ ನೀವು ಪ್ರೆಸ್ ಮಾಡಬೇಕು ಸ್ನೇಹಿತರೆ. ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಕರ್ನಾಟಕ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಸ್ಕಾಲರ್ಶಿಪ್ ಡಿಸ್ಬರ್ಸಲ್ ಡೀಟೇಲ್ಸ್ ನೀವು ಇಲ್ಲಿ ತಿಳ್ಕೋಬಹುದು ಸ್ನೇಹಿತರೆ. ಅಕಾಡೆಮಿಕ್ ಡೀಟೇಲ್ಸ್ ಆಫ್ ದ ಸ್ಟೂಡೆಂಟ್ 2024 and 25 ಇಲ್ಲಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತೆ ಇಲ್ಲಿ ಪ್ರಮುಖವಾಗಿ ನೀವು ನೋಡಬಹುದು, ಇಲ್ಲಿ ನೀವು ಬ್ಯಾಂಕ್ ಯಾವುದು, ಸೀಡಿಂಗ್ ಆಗಿದೆಯಾ ಇಲ್ವಾ ಎಂಬುದನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಪ್ಲೋಡ್ ಆಗಿದೆಯಾ ಇಲ್ವಾ ಅಂತ ಸಹ ಕೊಟ್ಟಿದ್ದಾರೆ, ನೀವು ಚೆಕ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ಅಪ್ಲಿಕೇಶನ್ ವೆರಿಫೈಡ್, ಎಸ್ ವೆರಿಫೈಡ್ ಆಗಿದೆ. ಅಕಾಡೆಮಿಕ್ ಡೀಟೇಲ್ಸ್ ಅಪ್ಲೋಡ್ ಕೂಡ ಆಗಿದೆ ಸ್ನೇಹಿತರೆ. ಇಲ್ಲಿ ರಿಜೆಕ್ಷನ್ ಯಾವುದೇ ರೀತಿ ರಿಜೆಕ್ಷನ್ ಕೊಟ್ಟಿಲ್ಲ ಸ್ನೇಹಿತರೆ, ರಿಜೆಕ್ಟ್ ಆಗಿಲ್ಲ. ಇಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ ಆ ಒಂದು ಅಪ್ಲಿಕೇಶನ್ ಹಾಕಿರುವುದು ಅಪ್ಲಿಕೇಶನ್ ವೆರಿಫೈಡ್ ಆಗಿದೆ ಮತ್ತು ಸ್ಕಾಲರ್ಶಿಪ್ ಪಡೆಯಲಿಕ್ಕೆ ಎಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೋಡಬಹುದು ಸ್ನೇಹಿತರೆ. ಎಸ್ ಅಂತ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಎಸ್ ಅಂತ ಕೊಟ್ಟಿದ್ದಾರೆ. ಅಪ್ಲೋಡ್ ಫಾರ್ ಸ್ಕಾಲರ್ಶಿಪ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಮತ್ತೆ ಇಲ್ಲಿ ಸೆಕೆಂಡ್ ಪೇಜ್ ಅಲ್ಲಿ ನೀವು ನೋಡಬಹುದು ಸ್ನೇಹಿತರೆ, ಬಂದಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬಹುದು. ಸೆಕೆಂಡ್ ಪೇಜ್ ಇಲ್ಲಿ ಓಪನ್ ಆಯಿತು ಸ್ನೇಹಿತರೆ. ಸೆಕೆಂಡ್ ಲೆವೆಲ್ ಇಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ SC ಸ್ಟೂಡೆಂಟ್ಸ್ಗಳಿಗೆ ಎಸ್ ಅಪ್ರೂವ್ಡ್ ಆಗಿದೆ. ಇಲ್ಲಿ ನಮಗೆ 3598 ರೂಪಾಯಿ ಫಸ್ಟ್ ಸ್ಕಾಲರ್ಶಿಪ್ ಬಂದಿದೆ ಸ್ನೇಹಿತರೆ SSP ಕಡೆಯಿಂದ. ಅಂದ್ರೆ ಇದು ಫೀಸ್ ರಿಫಂಡ್ ಅಮೌಂಟ್ ನೋಡಬಹುದು. ಇಲ್ಲಿ ಫೀ ಅಮೌಂಟ್ ಪುಶ್ಡ್ ಟು DBT ಫಾರ್ ಪೇಮೆಂಟ್ ಇಲ್ಲಿ 3898 ರೂಪಾಯಿ ನೀವು ನೋಡಬಹುದು. ಎಸ್ ಅಂತ ಇಲ್ಲಿ ಪುಶ್ ಟು DBT ಇಲ್ಲಿ ಎಸ್ ಅಂತ ನೀವು ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡಬಹುದು ಇಲ್ಲಿ. ಮತ್ತೆ ಇಲ್ಲಿ 3898 ರೂಪಾಯಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಫೀಸ್ ಅಮೌಂಟ್ ಸಹ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಮತ್ತೆ ಪ್ರಮುಖವಾಗಿ ಇಲ್ಲಿ ನೆಕ್ಸ್ಟ್ ಪೇಮೆಂಟ್ ಯಾವುದಾದ್ರೂ ಇದೆಯಾ ಎಂಬುದು ತಿಳ್ಕೊಳ್ಳಿಕ್ಕೆ ನೀವು ಕೆಳಗೆ ನೋಡ್ಕೋಬಹುದು. NSP ಸ್ಕಾಲರ್ಶಿಪ್ ಕೂಡ ಅಪ್ಲಿಕೇಶನ್ ಹಾಕಿದ್ದು ಸ್ನೇಹಿತರೆ. ನಂದು ಇಲ್ಲಿ ಸಕ್ಸಸ್ ಮತ್ತೆ ಇಲ್ಲಿ ಸೆಂಟ್ರಲ್ ಶೇರ್ ಪೀರಿಯಡ್ ನೋ ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವುದೇ ರೀತಿಯ ಮಾಹಿತಿ ಕೊಟ್ಟಿಲ್ಲ ಸ್ನೇಹಿತರೆ. ಈ ಒಂದು SSP ಸ್ಕಾಲರ್ಶಿಪ್ ಅಪ್ರೂವ್ಡ್ ಆಗಿದೆಯಾ ಇಲ್ವಾ ಎಂಬುದರ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳಿಸಿದ್ದೇವೆ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು, ಥ್ಯಾಂಕ್ ಯು. ಮತ್ತು ಯಾವುದೇ ರೀತಿಯ ವಿಡಿಯೋಗಳು ಬೇಕಾದಲ್ಲಿ ನಮಗೆ ಕಮೆಂಟ್ಸ್ ಮೂಲಕ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಥ್ಯಾಂಕ್ ಯು.